ಓಂ ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತ್ ಓಂ ಅಂತಿದ್ದು ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 2ನೇ ಪಾದದ 29ನೇ ಸೂತ್ರ. ಈ ಸೂತ್ರವನ್ನು ಇಲ್ಲಿ ಯಾಕೆ ನಾನೀಗ ಓದಿದೆ ಅಂದರೆ, ಇವತ್ತು ನಾವು ನೋಡ್ತಿರುವ ಭಾಗವತ ಶ್ರವಣದಲ್ಲಿ ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತ್ ಅಂತ ಮೊದಲು ಆ ಸೂತ್ರ ಕಾಣಿಸ್ತದೆ. ಕಳೆದ ದಿವಸ ನಾವು ಭಾಗವತ ತಂತ್ರ ಭಾಗವತದ ಶ್ಲೋಕಗಳನ್ನೆಲ್ಲ ನೋಡಿ ಮುಗಿಸಿದ್ದೀವಿ. ತೇ ಯಾಂತಿ ಪರಮಂ ಸ್ಥಾನಂ ಮಯೈ ಓದಿತಂ ಅಂಜಸ ಅಂತ ಹೀಗೆ ಅದನ್ನೆಲ್ಲ ನಾವು ನೋಡಿ ಮುಗಿಸಿದ್ದೀವಿ. ತಂತ್ರ ಭಾಗವತಕ್ಕೆ ಅನುಸಾರವಾಗಿಯೇ ಆಚಾರ್ಯರು ಸೃಷ್ಟಿ ಸ್ಥಿತ್ಯಪ್ಯಯ ಅನ್ನುವ ಶ್ಲೋಕವನ್ನು ಕೂಡ ಹೆಣೆದಿದ್ದಾರೆ. ತಂತ್ರ ಭಾಗವತದ ಸುಮಾರು 15 ಶ್ಲೋಕಗಳನ್ನು ನಾವು ನೋಡಿ ಮುಗಿಸಿದ್ದೀವಿ. ಅದಾದಮೇಲೆ ವೈಧರ್ಮ್ಯಾಚ್ಚನ ಸ್ವಪ್ನಾದಿವತಿತಿ ಚ ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ ಇತ್ಯಾದಿ ಅಂತ ಹೀಗೆ ಆಚಾರ್ಯರ ಭಾಗವತ ತಾತ್ಪರ್ಯ ಮುಂದುವರೆದಿದೆ. ಅದಕ್ಕಾಗಿ ಮೊದಲಿವತ್ತು ಆ ಬ್ರಹ್ಮಸೂತ್ರದಿಂದಲೇ ಪ್ರಾರಂಭಿಸೋಣ ಅಂತ ಅದನ್ನು ಹೇಳಿದೆ. ಯಾಕೆ ಆ ವೈಧರ್ಮ್ಯಾಚನ ಸ್ವಪ್ನಾದಿವತ್ತು ಅನ್ನೋದನ್ನು ಆಚಾರ್ಯರಲ್ಲಿ ಉದ್ಧರಿಸಿದ್ದಾರೆ ಅಂದರೆ, ಈ ಸ್ವಪ್ನದ ಪದಾರ್ಥಗಳನ್ನು ನಾವು ಬಾಹ್ಯ ಪದಾರ್ಥ ಅಂತ ತಿಳಿದಾಗ ಸ್ವಪ್ನದಲ್ಲಿ ಕಂಡದ್ದೇ ಅದು ಬಾಹ್ಯದಲ್ಲಿ ನಿಜ ಜಗತ್ತಿನಲ್ಲಿ ಅದು ಇದ್ದೇ ಇದೆ ಅಂತ ಯಾರಾದರೂ ಭ್ರಮಿಸಿದ್ರೆ, ಯಾರಾದರೂ ಏನು ಭ್ರಮಿಸಿದ್ರು, ಪ್ರತಿಯೊಬ್ಬರು ಹಾಗೆ ಭ್ರಮಿಸಿರ್ತಾರೆ. ಸ್ವಪ್ನ ಬರುವ ತನಕ, ಸ್ವಪ್ನ ಇರುವ ತನಕವೂ ಎಲ್ಲರೂ ಹಾಗೆ ತಿಳ್ಕೊಂಡಿರ್ತಾರೆ. ಹೀಗೆ ಸ್ವಪ್ನ ಮುಗಿದು ಎದ್ದ ಮೇಲೆ ಮಾತ್ರ ಆವಾಗ ನಮ್ಗೆ ಗೊತ್ತಾಗ್ತದೆ ಸ್ವಪ್ನ ವಾಸ್ತವಿಕ ಜಗತ್ತು ಅಲ್ಲ ಅಂತ. ಸ್ವಪ್ನ ಇರುವ ತನಕವೂ ಕೂಡ ಅದು ಜಾಗೃತ ಅವಸ್ಥೆ ಅಂತಲೇ ತಿಳ್ಕೊತೀವಿ. ಅಲ್ಲಿ ಸುಖ ಎಲ್ಲ ನಿಜ ಜಗತ್ತಿನ ಸುಖ ಅಂತಲೇ ತಿಳಿದಿರ್ತೇವೆ. ಅಲ್ಲಿ ದುಃಖವನ್ನು ಕೂಡ ನಿಜ ಜಗತ್ತಿನ ದುಃಖ ಅಂತಲೇ ನಾವು ತಿಳ್ಕೊತೇವೆ. ಅದರಂತೆ ಈ ಜಗತ್ತಿನ ಅನುಭವನೂ ಕೂಡ ಭ್ರಮ ಅಂತ ಯಾಕೆ ಹೇಳಬಾರ್ದು ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತಿತಿ ಚ ಅಂತ ಆಚಾರ್ಯರು ಆ ಬ್ರಹ್ಮಸೂತ್ರವನ್ನು ಉದ್ಧರಿಸಿದ್ದಾರೆ. ಎಚ್ಚರ ಆದಾಗ ಸ್ವಪ್ನ ಕಾಣ್ತೇವೆ, ಸ್ವಪ್ನ ಕಂಡ ಮೇಲೆ ಎಚ್ಚರ ಆದಾಗ ಇಲ್ಲಿ ತನಕ ನಮಗೆ ಆಗಿದ್ದು ಸ್ವಪ್ನ ಮಾತ್ರ, ಇದು ವಾಸ್ತವಿಕ ಜಗತ್ತಲ್ಲ ಅಂತ ನಮಗೆಲ್ಲರಿಗೂ ಕೂಡ ಅನುಭವ ಬರ್ತದೆ, ಜ್ಞಾನೋದಯ ಆಗ್ತದೆ. ಆದರೆ ಜಗತ್ತು ಅವಾಸ್ತವಿಕ ಅಂತ ಯಾರಿಗಾದರೂ ಎಂದಾದರೂ ಜ್ಞಾನೋದಯ ಆಗಿದೆಯೇನೋ? ಘಟಪಟಾದಿ ಜಗತ್ತು ಅವಾಸ್ತವಿಕ ಅಂತ ಎಲ್ಲಿಯಾದರೂ ಯಾರಿಗಾದ್ರೂ ಜ್ಞಾನೋದಯ ಆಗಿದೆಯಾ? ಆಗಿಲ್ಲ. ಸ್ವಪ್ನಕ್ಕೂ ಈ ಜಗತ್ತಿಗೂ ವೈಧರ್ಮ್ಯ ಇದೆ, ಅಂದರೆ ವ್ಯತ್ಯಾಸವಿದೆ. ಆದ್ದರಿಂದ ನ ಸ್ವಪ್ನಾದಿವತ್ತು, ಸ್ವಪ್ನದಂತೆ ಈ ಜಗತ್ತಲ್ಲ. ಈ ಜಗತ್ತು ಕಾಣುವ ಕಾಲದಲ್ಲಿ ಅದು ಸತ್ಯವೇ. ಆ ಸತ್ಯತ್ವ, ಜಗತ್ತಿಗೆ ಇರುವಂಥ ಸತ್ಯತ್ವ ಅದೆಂದೂ ಬಾಧಿತ ಆಗೋದಿಲ್ಲ. ಆ ಸತ್ಯತ್ವ ಇಲ್ಲದಂತಾಗೋದಿಲ್ಲ ಎಂದೂ ಕೂಡ. ಪರಬ್ರಹ್ಮ ಹೇಗೆ ಸತ್ಯನೋ ಹಾಗೆ ಜಗತ್ತು ಕೂಡ ಸತ್ಯವೇ. ಆದರೆ ಪರಬ್ರಹ್ಮ ಇಂದೂ ಇದ್ದಾನೆ, ಮುಂದೂ ಇದ್ದಾನೆ. ಜಗತ್ತು ಈ ಹಿಂದೆ ಇರಲಿಲ್ಲ, ಮುಂದೆ ಇರೋದಿಲ್ಲ, ಆದರೆ ಈಗ ಇದೆ. ಅಸತ್ಯ ಆಗಿದ್ದರೆ ಅದು ಈಗನೂ ಇರ್ತಿರ್ಲಿಲ್ಲ. ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ, ಹಗ್ಗದಲ್ಲಿ ಕಂಡ ಹಾವು ಇವೆಲ್ಲ ಕಂಡ ಕಾಲದಲ್ಲಿ ಕೂಡ ಇರೋದಿಲ್ಲ. ನಾವು ಸ್ವಪ್ನದಲ್ಲಿ ಒಂದು ಆನೆಯನ್ನು ಕಂಡಾಗ, ವ್ಯಕ್ತಿಯನ್ನು ಕಂಡಾಗ ನಿಜ ಜೀವನದಲ್ಲಿ ಅವನನ್ನು ಕಂಡಿದ್ದೀವಿ ಅಂತ ತಿಳ್ಕೊತೀವಲ್ಲ, ಅದು ಭ್ರಮ. ಆ ನಿಜ ಜೀವನದಲ್ಲಿರುವ ವ್ಯಕ್ತಿಗೂ ನಿಜ ಜೀವನದಲ್ಲಿರುವಂಥ ನಮ್ಮ ತಂದೆಗೂ ಸ್ವಪ್ನದಲ್ಲಿ ಕಂಡಿರುವಂಥ ನಮ್ಮ ತಂದೆಗೂ ಐಕ್ಯವನ್ನು ನಾವು ತಿಳ್ಕೊಂಡ್ರೆ ಆ ಐಕ್ಯ ಅನ್ನೋದು ಅವಾಸ್ತವಿಕ. ಅದು ಕಾಣುವ ಕಾಲದಲ್ಲಿ ಕೂಡ ಇರಲಿಲ್ಲ. ಅದು ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿ ಕಾಣುವ ಕಾಲದಲ್ಲೂ ಇಲ್ಲ, ಹಗ್ಗದಲ್ಲಿ ಕಂಡ ಹಾವು ಕಾಣುವ ಕಾಲದಲ್ಲೂ ಕೂಡ ಇಲ್ಲ. ಹೀಗೆ ಈ ಸ್ವಪ್ನದ ಆ ಒಂದು ಜಗತ್ತು, ಸ್ವಪ್ನದಲ್ಲಿ ಕಂಡಿರುವಂಥ ವಸ್ತುಗಳು ಅವು ಕೇವಲ ಒಂದು ಭಾವಚಿತ್ರದಂತೆ, ಒಂದು ಶಿಲ್ಪದಂತೆ. ಅದು ನಿಜ ಜಗತ್ತಿನಲ್ಲಿ ಅದಿಲ್ಲ. ಆದರೆ ಸ್ವಪ್ನದಲ್ಲಿ ಅವು ಕಂಡದ್ದು ಹೌದು, ಮತ್ತು ಅವುಗಳಿಗೆ ಚಿತ್ರಕ್ಕೆ, ವಿಗ್ರಹಕ್ಕೆ ಹೇಗೊಂದು ಅಸ್ತಿತ್ವ ಇದೆಯೋ ಹಾಗೆ ಅವುಗಳಿಗೂ ಕೂಡ ಅಸ್ತಿತ್ವ ಇರೋದು ಕೂಡ ಹೌದು. ಆದರೆ ನಿಜ ಜಗತ್ತಿನಲ್ಲಿ ಅದು ಇದೆ ಅಂತ ತಿಳಿಯುವುದು ಮಾತ್ರ ಭ್ರಮ. ಹಾಗೆ ಈ ಜಗತ್ತಿನಲ್ಲಿ ನಾವು ನೋಡ್ತಿರುವುದೆಲ್ಲವೂ ಭ್ರಮೆ ಅಂತ ಹೇಳಲಿಕ್ಕೆ ಏನಾದರೂ ಆಧಾರ ಇದೆಯೇನೋ? ಏನೂ ಕೂಡ ಇಲ್ಲ. ಆದ್ದರಿಂದ ಈ ಜಗತ್ತನ್ನು ಭ್ರಮ ಅಂತ ಹೇಳಬಾರದು ಅಂತ ಅದರ ತಾತ್ಪರ್ಯ. ಆದ್ದರಿಂದ ಯತ್ರ ತ್ರಿಸರ್ಗ ಅಮೃಷ, ನಾವು ಈಗಾಗಲೇ ಅದನ್ನು ನೋಡಿದ್ದೇವೆ.
ವೃಷ ಅಂತ ಒಂದ್ಸರಿ ಪದಚ್ಛೇದ ಮಾಡ್ಕೋತೀವಿ. ವೃಷ ಅಂತ ಪದಚ್ಛೇದ ಮಾಡಿ ಇದು ವ್ಯರ್ಥ, ಭಗವಂತನಿಗೆ ಇದು ವ್ಯರ್ಥ, ಆದರೆ ಜೀವರಿಗೆ ಇದು ವ್ಯರ್ಥವಲ್ಲ ಅಂತ ಹಿಂದೆ ನೋಡಿದ್ದೀವಿ. ಈಗ ಅಮೃಷ ಅಂತ ಪದಚ್ಛೇದ ಮಾಡಬೇಕು. ಅಮೃಷ ಅಂತ ಪದಚ್ಛೇದ ಮಾಡಿದಾಗ ಮೃಷ ಅಂತ ಸುಳ್ಳು ಅಂತಲೇ ಅರ್ಥ ಈಗ. ಆದರೆ ಅಮೃಷ ಅಂತ ಹೇಳಿದ್ರಿಂದ ಈ ಜಗತ್ತು ಸುಳ್ಳಲ್ಲ. ಮೃಷ ಎಂಬ ಶಬ್ದಕ್ಕೆ ಈಗ ಸುಳ್ಳು ಅಂತಲೇ ಅರ್ಥ. ಆದರೆ ಅಮೃಷ ಅಂತ ಪದಚ್ಛೇದ ಮಾಡಿದ್ರಿಂದ ಜಗತ್ತು ಸ್ವಪ್ನದಂತೆ, ಕಪ್ಪೆ ಚಿಪ್ಪಿನಲ್ಲಿ ಕಂಡ ಬೆಳ್ಳಿಯಂತೆ, ಹಗ್ಗದಲ್ಲಿ ಕಂಡ ಹಾವಿನಂತೆ, ಇಂದ್ರಜಾಲದಂತೆ ಅದನ್ನು ಸುಳ್ಳು ಅಂತ ಹೇಳಬೇಡಿ ಅಂತ ಅದರ ತಾತ್ಪರ್ಯ. ಪ್ರಘಾನ್ವಸ್ಯ ಮಹತೋ ಮಹಾನಿ ಸತ್ಯ ಸತ್ಯಸ್ಯ ಕರ್ಣಾನಿ ವೋಚಂ ಅಂತ ಇದೊಂದು ಋಗ್ವೇದದಲ್ಲಿ ಬರುವಂಥ ಮಾತು. ಬ್ರಹ್ಮಸೂತ್ರ ಈ ಜಗತ್ತಿನ ಸತ್ಯ ಅಂತ ಹೇಳ್ತಾ ಇದೆ, ಮತ್ತು ವೇದವಾಕ್ಯಗಳು ಈ ಜಗತ್ತನ್ನ ಸತ್ಯ ಅಂತ ಹೇಳ್ತಾ ಇವೆ. ಮಹತಃ ಪೂಜ್ಯನಾದಂತಹ ಭಗವಂತನ ಮಹಾನಿ ದೊಡ್ಡ ದೊಡ್ಡ ಈ ಕರ್ಮಗಳು, ಅವನ ಕ್ರಿಯೆಗಳು, ಅವನು ಮಾಡುವಂಥ ಕೆಲಸಗಳು, ಆ ಎಲ್ಲ ಕೆಲಸಗಳನ್ನು ಕೂಡ ಸತ್ಯ. ಅವನು ಸ್ವಯಂ ಸತ್ಯ ಸ್ವರೂಪ. ಅವನು ಮಾಡುವಂಥ ಕ್ರಿಯೆಗಳು ಕೂಡ ಸತ್ಯವೇ ಆಗಿವೆ ಅಂತ ಹೀಗೆ ನಾನು ಹೇಳ್ತೇನೆ ಅಂತ ಒಬ್ಬ ಸಾಧಕ ಹೇಳ್ತಾ ಇದ್ದಾನೆ. ಇತ್ಯಾದಿ ಅಂತ ಬಂತು, ಇವೇ ಮೊದಲಾದದ್ದು ಅಂತ. ವಿಶ್ವಂ ಸತ್ಯಂ ಭಗವಾನ ಯೋರಿದಾಪಶ್ಚನ ಪ್ರಮಿನಂತವ್ ವೃತಂ ವಾಂ ಅಂತ ಇನ್ನೊಂದು ವೇದವಾಕ್ಯ. ಆ ವೇದವಾಕ್ಯ ಇಲ್ಲಿ ಇದನ್ನೆಲ್ಲ ತತ್ವೋದ್ಯೋತ ಮೊದಲಾದ ಗ್ರಂಥಗಳಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಸತ್ಯಸ್ಸೋ ಅಸ್ಯ ಮಹಿಮಾ, ಭಗವಂತನ ಈ ಸೃಷ್ಟಿಕರ್ತೃತ್ವ, ಪಾಲನಕರ್ತೃತ್ವ, ನಾಶಕರ್ತೃತ್ವ ಮೊದಲಾದ ಮಹಿಮೆ ಏನಿದೆ ಅದೆಲ್ಲವೂ ಕೂಡ ಸತ್ಯವೇ. ವಿಶ್ವಂ ಸತ್ಯಂ ಮಘವಾನ, ಮಘವಾನ ಅಂದರೆ ಪೂಜ್ಯರಾದಂಥ ಲಕ್ಷ್ಮೀನಾರಾಯಣರೇ. ವಿಶ್ವಂ ಸತ್ಯಂ, ಇದು ಸತ್ಯವಾಗಿದೆ. ಇವೋರಿತ್, ನೀವಿಬ್ಬರು ಕೂಡಿ ಸೃಷ್ಟಿ ಮಾಡಿದಂಥ ಈ ಜಗತ್ತು ಸತ್ಯವೇ ಆಗಿದೆ. ಆಪಶ್ಚನ ಪ್ರಮಿನಂತ್ಯು ವ್ರತಂ ವಾಂ, ಆಪಹ ಅಂದರೆ ಅಭಿಮಾನಿ ದೇವತೆಗಳು, ಕೇವಲ ಗಂಗೆ ಯಮುನೆ ಮೊದಲಾದವರು ಮಾತ್ರ ಅಲ್ಲ. ಬ್ರಹ್ಮವಾಯು ಚ ತದ್ಭಾರ್ಯೆ ವೀಂದ್ರಶೇಷೋ ಚ ತತ್ಸ್ತ್ರೀಯೌ ಶಿವಸ್ತದ್ದಯಿತಾಚೈವ, ಸರ್ವರು ಹೀಗೆ ಸರ್ವೇಶ್ವರಾಹ ಕ್ರಮೇಣ ಇವ ವಿಷ್ಣೋರ್ಜಾತಾಃ ಅಪಾಖ್ಯಕಾಃ. ಬ್ರಹ್ಮ, ವಾಯು, ಪ್ರಾಣ, ಭಾರತಿ, ಶಿವ, ಅವನ ಪತ್ನಿ, ಇಂದ್ರ, ಶಚಿ, ಹೀಗೆಲ್ಲರೂ ಕೂಡ ಅಪಭಿಮಾನಿಗಳೇ. ಅವರಿಗೆ ಅಪ ಅಂತ ಹೆಸರು. ಆಪಾಯಿತಿ ಆಪಯಿತಿ ಅಂತ ಐತರೇಯ ಉಪನಿಷತ್ತು ಅದನ್ನು ವರ್ಣನೆ ಮಾಡ್ತದೆ. ಈ ಮಂತ್ರ ಆ ದೃಷ್ಟಿಯಿಂದ ತುಂಬ ಸುಂದರವಾಗಿದೆ. ವಿಶ್ವಂ ಸತ್ಯಂ ಮಘವಾನ, ಮಘವಾನ ಅಂತ ಅನ್ನೋದಕ್ಕೆ ಅಲ್ಲಿ ಟೀಕಾ ಟಿಪ್ಪಣಿಗಳಲ್ಲಿ ಪೂಜ್ಯರಾದಂಥ ಭಗವಂತ ಮತ್ತು ಮುಖ್ಯ ಪ್ರಾಣರೇ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಆ ಅರ್ಥ ನಾನು ಅಲ್ಲಗಳಿಲ್ಲ, ಇದನ್ನು ಗಮನಿಸಬೇಕು. ಮಘವಾನ ಅಂದರೆ ಪೂಜ್ಯರಾದಂಥ ಲಕ್ಷ್ಮೀನಾರಾಯಣರೇ. ಯುವೋರಿತ್, ನೀವಿಬ್ಬರು ಪ್ರಕೃತಿ ಪುರುಷರಾಗಿ ಭಗವಂತ ಭಗವತಿಯರಾಗಿ ಮಾಡಿದ ಸೃಷ್ಟಿ ಏನಿದೆ ಅದು ಸತ್ಯ. ಅದು ಯುವೋರಿತ್ ಆಪಶ್ಚನ, ಇದಕ್ಕೆ ನೀವಿಬ್ಬರು ಮಾಡಿದ ಸೃಷ್ಟಿಗೆ ಈ ಸಾಕ್ಷಿಭೂತರಾಗಿ ಅದು ಸತ್ಯ ಎಂಬುದನ್ನು ಸಾಕ್ಷಿ ಹೇಳಲಿಕ್ಕೆ ಎಲ್ಲ ಚತುರ್ಮುಖ ಬ್ರಹ್ಮ, ಅವನ ಪತ್ನಿ, ಸಪತ್ನೀಕರಾದ ಎಲ್ಲ ದೇವತೆಗಳು ಕೂಡ ಅದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಆಪಶ್ಚನ ಪ್ರಮಿನಂತಿ ವ್ರತಂ ವಾಂ, ವಾಂ ನಿಮ್ಮಿಬ್ಬರ ವ್ರತ, ನಿಮ್ಮ ಈ ಒಂದು ಮಹಿಮೆಯನ್ನು, ಈ ಕ್ರಿಯೆಯನ್ನು ಅವರು ಹಾಗೆ ಸತ್ಯ ಅಂತಲೇ ಹೇಳ್ತಾರೆ, ಯಾರೂ ಅದನ್ನು ಸತ್ಯ ಅಂತ ಹೇಳಿಲ್ಲ. ಇದು ಒಂದು ವಾಕ್ಯ. ಸತ್ಯಸ್ಸೋ ಅಸ್ಯ ಮಹಿಮಾ ಗೃಣೇಶವೋ ಯಜ್ಞೇಶು ವಿಪ್ರರಾಜ್ಯೆ, ವಿಪ್ರರಾಜ್ಯೆ ಜ್ಞಾನಿಗಳ ಸಾಮ್ರಾಜ್ಯದಲ್ಲಿ, ಜ್ಞಾನಿಗಳು ನನ್ನ ಎದುರಿಗೆ ಕೂತಾಗ, ಮಹಾಭಾಗವತರು ನನ್ನ ಎದುರಿಗೆ ಕೂತಾಗ ಅವರ ಸನ್ನಿಧಾನದಲ್ಲಿ ನಾನು ಹೀಗೆ ಇದನ್ನು ವರ್ಣನೆ ಮಾಡ್ತೇನೆ. ಸತ್ಯಸ್ಸೋ ಅಸ್ಯ ಮಹಿಮಾ, ಭಗವಂತನ ಮಹಿಮೆಯಲ್ಲೂ ಸತ್ಯವಾಗಿದೆ. ಅದನ್ನು ನಾನು ಸ್ತೋತ್ರ ಮಾಡಿದ್ದೀನಿ. ಗಣೇಶವಃ, ಇದನ್ನು ನಾನು ಸ್ತೋತ್ರ ಮಾಡಿದ್ದರಿಂದ, ಮಹಿಮೆಯನ್ನು ಪ್ರತಿಪಾದನೆ ಮಾಡಿದ್ದರಿಂದ, ಪ್ರತಿಪಾದನೆ ಮಾಡುವ ನನಗೆ ಮತ್ತು ಅದನ್ನು ಕೇಳುವಂಥ ಮಹಾಭಾಗವತರಿಗೆ ಎಲ್ಲಿಗೂ ಕೂಡ ಶವಃ ಆಗಲಿ, ಅತ್ಯಂತ ಸುಖ ಆಗಲಿ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ ಇತ್ಯಾದಿ ಅನೇಕ ಮಂತ್ರಗಳಿವೆ. ಮತ್ತು ಬ್ರಹ್ಮಸೂತ್ರ, ಮಹಾಭಾರತ, ಗಾಯತ್ರಿ, ವೇದ ಸಂಬಂಧಶ್ಚ ಅಯಂ ಗ್ರಂಥ. ಈ ಭಾಗವತಕ್ಕೆ ಬ್ರಹ್ಮಸೂತ್ರದ ಸಂಬಂಧವಿದೆ, ಮಹಾಭಾರತದ ಸಂಬಂಧ ಇದೆ, ಗಾಯತ್ರಿಯ ವೇದಗಳ ಸಂಬಂಧ ಅದಕ್ಕೆ ಬಂದಿದೆ. ಬ್ರಹ್ಮಸೂತ್ರಗಳಲ್ಲಿ ಜಗತ್ತನ್ನು ಹೇಳುವುದೇನಂತ ಭಗವಂತನ ಮಹಿಮೆಯನ್ನು
ವರ್ಣನೆ ಮಾಡ್ತಿರ್ತಾರೆ, ನಮ್ಗೆ ಗೊತ್ತಿದೆ. ಅವನು ಜನ್ಮಾದ್ಯಸೇತಃ ಅಂತ ಪ್ರಾರಂಭ ಆಗುವುದೇ ಭಗವಂತ ಈ ಜಗತ್ತಿನ ಸೃಷ್ಟಿಕರ್ತ, ಪಾಲನಕರ್ತ, ಈ ಜಗತ್ತಿನ ಜನ್ಮಾದ್ಯ ಅಷ್ಟವನ್ನೂ ಭಗವಂತ ಮಾಡ್ತಾನೆ ಅಂತಲೇ ಬ್ರಹ್ಮಸೂತ್ರ ಪ್ರಾರಂಭ ಕಂಡಿದೆ. ಭಾಗವತವು ಹಾಗೇ ಪ್ರಾರಂಭ ಕಂಡಿದೆ, ನಾವಿದನ್ನು ನೋಡ್ತಾ ಇದ್ದೇವೆ. ಬ್ರಹ್ಮಸೂತ್ರದ ಸಂಬಂಧ ಹೀಗದಕ್ಕಿದೆ. ಮತ್ತು ಆ ಬ್ರಹ್ಮಸೂತ್ರದಲ್ಲಿ ಮೂರನೇ ಅಧ್ಯಾಯ ಸಾಧನಾಧ್ಯಾಯ, ಅದರ ಮುಂದೆ ಬರುವಂಥದ್ದು ಫಲಾಧ್ಯಾಯ ಮೊದಲು, ಆಮೇಲೆ ಎರಡನೇದು ಬರೋದು ಅವಿರೋಧ ಅಧ್ಯಾಯ ಅಂತ ಹೀಗೆಲ್ಲ ಅಧ್ಯಾಯಗಳಿವೆ. ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ. ಭಗವಂತನಲ್ಲಿ ಗುಣ ಸಮನ್ವಯ ಮಾಡಲಿಕ್ಕಾಗಿ ಒಂದು, ಆ ಗುಣ ಸಮನ್ವಯಕ್ಕೆ ಏನಾದರೂ ವಿರೋಧ ಬಂದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಮತ್ತೊಂದು, ಮುಂದೆ ಸಾಧಕ ಹೇಗೆ ಸಾಧನೆ ಮಾಡಬೇಕು ಅಂತ ತಿಳಿಸ್ಲಿಕ್ಕೆ ಮತ್ತೊಂದು, ಅದರಿಂದ ಏನು ಫಲ ಅವನಿಗೆ ಸಿಕ್ಕಿತ್ತು ಅಂತ ತಿಳಿಸ್ಲಿಕ್ಕೆ ಕೊನೆಯದ್ದು. ಹೀಗೆ ಬ್ರಹ್ಮಸೂತ್ರಗಳಿವೆ. ಭಾಗವತದಲ್ಲೂ ಕೂಡ ಭಗವಂತನ ಗುಣ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಅವನು ಸಕಲ ಗುಣ ಪರಿಪೂರ್ಣ ಸಾಕಾರ ಅಂತನ್ನುವುದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಅವನು ಹೇಗೆ ಸೃಷ್ಟಿ ಮಾಡಿದ ಅಂತನ್ನೋದನ್ನು, ಮೂಲ ರೂಪದಲ್ಲಿ ಸೃಷ್ಟಿ ಹೇಗೆ ಮಾಡ್ತಾನೆ, ಅವತಾರ ರೂಪದಲ್ಲಿ ಕೃಷ್ಣದ ರೂಪದಿಂದ ಬಂದಾಗ ಅವನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತನ್ನೋದನ್ನು ತೋರಿಸಿದ್ದಾರೆ. ಮತ್ತು ಅವನು ಪಾಲನೆ ಮಾಡುವುದನ್ನು, ನಾಶ ಮಾಡುವುದನ್ನು ಪ್ರತಿಯೊಂದನ್ನು ತೋರಿಸಿದ್ದಾರೆ. ಅವನು ಕುರುಕ್ಷೇತ್ರದ ಯುದ್ಧದಲ್ಲಿ ನಿಂತುಕೊಂಡು ಆ ಪಾಂಡವರ ಸೈನ್ಯದಲ್ಲಿದ್ದವ್ರನ್ನೂ ನಾಶ ಮಾಡಿದ, ಕೌರವರ ಇದ್ದವ್ರನ್ನೂ ನಾಶ ಮಾಡಿದ. ತನ್ನ ಮಕ್ಕಳನ್ನೇ 10 ಲಕ್ಷ ಜನ ಮಕ್ಕಳನ್ನು ಕೌರವರ ಸೈನ್ಯಕ್ಕೆ ಕಳಿಸಿಕೊಟ್ಟು ಅಲ್ಲಿ ಅವರ ನಾಶಕ್ಕೆ ಕಾರಣ ಆದ. ಮುಂದೆ ಎಲ್ಲವೂ ಮುಗಿದ ಮೇಲೆ ಯಾದವರು ಇಲ್ಲಿ ಅಂತಃಕಲಹ ಹುಟ್ಟಿಸಿ ಆ ಯಾದವರನ್ನೆಲ್ಲ ಸಂಹರಿಸಿ ಅವ್ರದ್ದು ಮುಗಿದ ಮೇಲೆ ತಾನು ತನ್ನ ಅವತಾರ ಪರಿಸಮಾಪ್ತ ಮಾಡಿದ. ಇದು ನಮಗೆಲ್ಲ ಗೊತ್ತಿದೆ. ಹೀಗೆ ಸೃಷ್ಟಿ, ಪಾಲನ, ನಾಶ ಎಲ್ಲವನ್ನೂ ಮೂಲ ರೂಪದಿಂದ ಭಗವಂತ ಹೇಗೆ ಮಾಡ್ತಾನೋ ಹಾಗೆ ಅವತಾರ ರೂಪದಲ್ಲಿಯೂ ಕೂಡ ಕೃಷ್ಣ ರೂಪದಲ್ಲಿ ಅದನ್ನು ಮಾಡಿ ತೋರಿಸಿದ್ದಾನೆ. ಇದು ಹೀಗೆ ಸಮನ್ವಯಾಧ್ಯಾಯ. ಮತ್ತು ಅವಿರೋಧ ಅಧ್ಯಾಯ, ಭಗವಂತ ದೋಷರಹಿತ, ಕಾಮಾದಿ ದೋಷಗಳು ಯಾವುದೂ ಕೂಡ ಆತನಲ್ಲಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಭಾಗವತನೇ ಹೇಳ್ತದೆ. ಭಗವಂತನನ್ನು ಹೇಗೆ ನಾವು ತಿಳ್ಕೊಳ್ಬೇಕು ಅಂತನ್ನೋದನ್ನೆಲ್ಲ 7ನೇ ಅಧ್ಯಾಯದಲ್ಲಿ, 11ನೇ ಅಧ್ಯಾಯದಲ್ಲಿ ಸಾಧಕರು ಹೇಗೆ ಸಾಧನೆ ಮಾಡಬೇಕು ಅನ್ನೋದನ್ನೆಲ್ಲ ತುಂಬ ವಿಸ್ತೃತವಾಗಿ ಹೇಳಿದ್ದಾರೆ. 11ನೇ ಸ್ಕಂದದಲ್ಲಿ ಆ ವಿಷಯ ಬಂದಿದೆ. ಜಾಯಂತೆಯ ಉಪಾಖ್ಯಾನ ಮೊದಲಾದ ಉಪಾಖ್ಯಾನಗಳು ಬಂದಿವೆ, ಅದು ಸಾಧನಾಧ್ಯಾಯ. ಅದರ ಮುಂದೆ ಫಲಾಧ್ಯಾಯ. ಅಂಥ ಭಗವಂತನನ್ನು ತಿಳ್ಕೊಂಡ್ರೆ, ಭಗವಂತನನ್ನು ಭಜಿಸಿದರೆ ಏನು ಫಲ ನಮಗೆ ಸಿಕ್ಕೀತು ಅಂತನ್ನೋದನ್ನು ಕೂಡ ಸಾಯುಜ್ಯ, ಸಾರ್ಷ್ಟಿ ಮೊದಲಾದ ಮೋಕ್ಷಗಳನ್ನು 2ನೇ 3ನೇ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಮುಕ್ತ ಲೋಕದ ವರ್ಣನ ಅಲ್ಲಿ ಕೇಳಿ ಬರ್ತದೆ. ಸರ್ವೇ ಚತುರ್ಬಾಹವ ಉನ್ವಿಷನ್ ಮಣಿಂ ಅಂತ ಹೀಗೆ ಶ್ಲೋಕ ಇದೆ. ಅದನ್ನೆಲ್ಲ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ. ಹೀಗೆ ಭಗವಂತ ಹೇಗೆ ಗುಣಪರಿಪೂರ್ಣ, ಅವನ ಗುಣಪರಿಪೂರ್ಣತ್ವಕ್ಕೆ ಏನೂ ಬಾಧಕ ಇಲ್ಲ ಅನ್ನುವ ಸಂಗತಿ, ಅವನನ್ನು ಹೇಗೆ ಭಜಿಸಬೇಕು ಅನ್ನುವ ಸಂಗತಿ, ಭಜಿಸಿದವರಿಗೆ ಸಿಗುವ ಫಲ, ಇಷ್ಟೆಲ್ಲವನ್ನು ಕೂಡ ಭಾಗವತ ವರ್ಣನೆ ಮಾಡಿದೆ. ಬ್ರಹ್ಮಸೂತ್ರ ಮಾಡಿದ್ದೆಲ್ಲವನ್ನು ಅದು ವರ್ಣನೆ ಮಾಡಿದೆ. ಮಹಾಭಾರತದ ಸಂಬಂಧವೂ ಕೂಡ ಅದಕ್ಕಿದೆ. ಹೇಗೆ ಮಹಾಭಾರತದ ಸಂಬಂಧ? ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಸುಮಾರು 40-50 ವರ್ಷಗಳ ಕೃಷ್ಣನಿಗೆ ವಯಸ್ಸಾಗಿದ್ದಾಗ ಅಲ್ಲಿ ಕೃಷ್ಣ ಕಾಣಿಸ್ಕೋತಾನೆ. ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಸತ್ತೋಗಿದ್ದಾರೆ ಅಂತ ಸುದ್ದಿ ಬಂದಾಗ ಅವನು ಧೃತರಾಷ್ಟ್ರನ ಹತ್ರ ಹೋಗಿ ಆ ಪಾಂಡವರು ಸತ್ತಿದ್ದಕ್ಕೆ ತಾನೊಂದು ಶೋಕ ವ್ಯಕ್ತ ಮಾಡಿ ಬರ್ತಾನೆ. ಅಂತೂ ವಯಸ್ಕನಾದ ಕೃಷ್ಣನೇ ಅಲ್ಲಿ ಕಾಣಿಸ್ತಾನೆ, ಅವನ ಲೀಲೆಗಳು ಅಲ್ಲಿ ಕಾಣಿಸೋದಿಲ್ಲ. ಶುಕ್ಲಕೇಶ ರೂಪದಿಂದ ಬಲರಾಮ, ಕೃಷ್ಣಕೇಶ ರೂಪದಿಂದ ಭಗವಂತ ಹುಟ್ಟಿದರು ಅಂತ ಆದಿಪರ್ವದಲ್ಲಿ ಬರ್ತದೆ. ಆದರೆ ಅವನ ಬಾಲ ಲೀಲೆಗಳನ್ನೇನು ಮಹಾಭಾರತ ವರ್ಣನೆ ಮಾಡೋದಿಲ್ಲ, ಅದನ್ನೆಲ್ಲ ಭಾಗವತವೇ ವರ್ಣನೆ ಮಾಡ್ತದೆ. ಹೀಗೆ ಭಾಗವತದಲ್ಲಿ ಹೆಚ್ಚು ಕಡಿಮೆ ಕೃಷ್ಣನ ಪೂರ್ವ ವಯಸ್ಸು, ಮೊದಲ ವಯಸ್ಸು, ಮತ್ತು ಮಹಾಭಾರತದಲ್ಲಿ ಆತನ ಅಪರ ವಯಸ್ಸು. ಹೀಗೆ ಕೃಷ್ಣನ ಪೂರ್ಣ ಮಹಿಮೆ ಗೊತ್ತಾಗಬೇಕು ಅಂತ ಆದರೆ ಮಹಾಭಾರತ, ಭಾಗವತ ಮತ್ತು ಹರಿವಂಶ ಇದೆಲ್ಲವನ್ನು ಕೂಡ ಪೂರ್ಣವಾಗಿ ನೋಡಲೇಬೇಕಾಗ್ತದೆ. ಅದಕ್ಕಾಗಿ ಮಹಾಭಾರತದ ಸಂಬಂಧ ಅದಕ್ಕಿದೆ. ಕಥೆಯ ಸಂಬಂಧವೂ ಆಯಿತು, ತತ್ವಗಳ ಸಂಬಂಧವೂ ಕೂಡ ಇದೆ. ಮಹಾಭಾರತದ ಪ್ರಮೇಯಗಳು, ಅದರ ತತ್ವಗಳು ನಮಗೆ ಗೊತ್ತಿದ್ದರೆ ಭಾಗವತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ವೇದದ ಸಂಬಂಧ ಅಂತೂ ಇದ್ದೇ ಇದೆ.
ಅನೇಕ ವೈದಿಕ ಪದಗಳನ್ನು ಮಹಾಭಾರತ ವ್ಯಾಖ್ಯಾನ ಮಾಡಿ ತೋರಿಸ್ತದೆ. ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮಃ ಆಶಿನೇಭ್ಯ ಅಂತ ವೇದದಲ್ಲಿ ಒಂದು ಮಾತಿದೆ. ದೊಡ್ಡವರಿಗೆ ನಮಸ್ಕಾರ, ಸಣ್ಣವರಿಗೆ ಅರ್ಭಕೇಭ್ಯ ಸಣ್ಣವರಿಗೆ ನಮಸ್ಕಾರ, ಯುವಕರಿಗೆ ನಮಸ್ಕಾರ, ನಮ್ಮ ಆಶಿನೇಭ್ಯ ಅಂತ ಒಂದು ಶಬ್ದ ಇದೆ ವೇದದಲ್ಲಿ. ಆಶಿನ ಅನ್ನೋ ಶಬ್ದಕ್ಕೆ ಏನರ್ಥ? ನಮ ಆ ವಟುಭ್ಯ ಅಂತ ಭಾಗವತ ಅಂಥದೇ ಒಂದು ಶ್ಲೋಕವನ್ನು ಹೇಳಿದೆ. ನಮೋ ಮಹದ್ಭ್ಯೋ ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆ ವಟುಭ್ಯ ಅಂತ ಹೀಗೆ. ಆಶಿನ ಅಂದರೆ ವಟು ಅಂತ ಅರ್ಥ. ಇದನ್ನು ಭಾಗವತ ತೋರಿಸಿಕೊಟ್ಟಿದೆ. ಹೇಗೆ ವೇದಾರ್ಥ ತಿಳಿಸಬೇಕು ಅನ್ನೋದರಿಂದ ಅದು ಸ್ಪಷ್ಟವಾಗಿ ತಿಳಿಸಿದೆ. ಹೀಗೆ ವೇದದ ಸಂಬಂಧ ಇದೆ. ಗಾಯತ್ರಿಯ ಸಂಬಂಧವೂ ಕೂಡ ಅದಕ್ಕಿದ್ದೇ ಇದೆ. ಅದನ್ನೀಗ ನಾವು ಮುಂದೆ ನೋಡೋರಿದ್ದೇವೆ. ಗಾಯತ್ರಿ ಸಂಬಂಧಷ್ಟೇ ಅಯಂ ಗ್ರಂಥ ಉಕ್ತಂಚ ಗಾರುಡೆ. ಗರುಡ ಪುರಾಣದಲ್ಲಿಯೂ ಕೂಡ ಈ ವಿಷಯ ಬಂದಿದೆ. ಅರ್ಥೋಯಂ ಬ್ರಹ್ಮಸೂತ್ರಾಣ. ಇದು ಭಾಗವತ ಅನ್ನೋದು ಬ್ರಹ್ಮಸೂತ್ರಗಳ ವಿಸ್ತೃತ ರೂಪ. ಇದು ಭಾರತಾರ್ಥ ವಿನಿರ್ಣಯ. ಮಹಾಭಾರತದ ಅರ್ಥವನ್ನು ಇದು ಹೇಳುತ್ತದೆ. ಮಹಾಭಾರತದ ಏನಾದ್ರು ಗೊಂದಲ ಬಂದರೆ ಅದಕ್ಕೆ ಇದು ಸ್ಪಷ್ಟೀಕರಣ ಕೊಡ್ತದೆ. ವಸ್ತುತಃ ಮಹಾಭಾರತದಲ್ಲಿನ ವಿಷಯಗಳಿಗೆ ಭಾಗವತ ಸ್ಪಷ್ಟೀಕರಣ ಕೊಡ್ತದೆ. ಕೆಲವು ಸರಿ ಭಾಗವತದಲ್ಲಿನ ವಿಷಯಗಳಿಗೆ ಮಹಾಭಾರತವೇ ಸ್ಪಷ್ಟೀಕರಣ ಕೊಡ್ತದೆ. ಆದ್ದರಿಂದ ಭಾಗವತ ಮತ್ತು ಭಾರತಗಳು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಹೀಗೆ ಭಾರತಾರ್ಥ ವಿನಿರ್ಣಯ ಮಹಾಭಾರತ, ಭಾರತಾರ್ಥ ವಿನಿರ್ಣಯವಾದದ್ದು ಭಾಗವತ, ಹಾಗೆ ಭಾಗವತಾರ್ಥ ನಿರ್ಣಾಯಕವಾದದ್ದು ಮಹಾಭಾರತ. ಹೀಗೆ ಅವೆರಡರ ನಡುವೆ ಒಂದು ಸಂಬಂಧ ಇದೆ. ಈ ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನೆಲ್ಲ ಕೊಚ್ಚಿ ಹಾಕ್ತಾನಲ್ಲ, ಆಗ ಭೀಮಾರ್ಜುನರು ಆ ಅಶ್ವತ್ಥಾಮನನ್ನು ಹೋಗಿ ಹಿಡ್ಕೊಂಡು ಬರ್ತಾರೆ. ಧರ್ಮರಾಜ ದ್ರೌಪದಿ ಇದ್ದಲ್ಲಿ ತಂದು ಅವನು ಬೀಳಿಸ್ತಾರೆ. ಆಗ ದ್ರೌಪದಿ ಅವನನ್ನು ಕೊಲ್ಲಬೇಡಿ, ಅವನ ತಾಯಿಗೆ ತನ್ನ ಮಗನನ್ನು ಕಳ್ಕೊಳ್ಳುವಂಥ ಒಂದು ವಿಯೋಗ ಆಗಬಾರ್ದು, ಆ ಸಂಕಟ ಅವಳಿಗೆ ಆಗದೇ ಇರಲಿ ಅಂತ ಹೇಳ್ತಾಳೆ. ಇದು ಭಾಗವತದಲ್ಲಿ ಈ ಕಥಾ ಇದೆ. ಆದರೆ ಮಹಾಭಾರತವನ್ನು ನಾವು ನೋಡಿದರೆ ಅವನು ಭೀಮಾರ್ಜುನರಿಗೆ ಸಿಕ್ಕಿಬಿದ್ದ, ಭೀಮ ಅವನ ತಲೆ ಮೇಲಿದ್ದಂಥ ಮಣಿಯನ್ನು ಕಿತ್ತು ಹಾಕಿದ ಅಂತ ಹೀಗೆ ಅಲ್ಲಿ ಕಥಾ ಬರ್ತದೆ. ಅವನು ಆ ದ್ರೌಪದಿ ಹತ್ರ ಅಶ್ವತ್ಥಾಮನ ಕರ್ಕೊಂಡು ಬಂದದ್ದು ಮಹಾಭಾರತದಲ್ಲೇನೂ ಕಾಣಿಸೋದಿಲ್ಲ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಭಾಗವತವನ್ನು ಮಹಾಭಾರತಕ್ಕನುಸಾರವಾಗಿ ಹೊಂದಿಸಬೇಕಾಗ್ತದೆ. ಕೆಲವು ಸರಿ ಮಹಾಭಾರತಕ್ಕನುಸಾರವಾಗಿ ಭಾಗವತವನ್ನು ಹೊಂದಿಸಬೇಕಾಗ್ತದೆ. ಇದೇ ಪರೀಕ್ಷಿತ ರಾಜನೇ ತನಗೆ ಹಾವು ಇನ್ನು ಕೆಲವೇ ದಿವಸಗಳಲ್ಲಿ ಬಂದು ಹಾವು ಕಚ್ಚುವುದಿದೆ ಅಂತ ಅವನಿಗೆ ತಿಳಿದಾಗ ಅವನು ಹೇಗೆ ತನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟ ಅಂತನ್ನೋದನ್ನೆಲ್ಲ ಹಿಂದೆ ನಾವು ಕೇಳಿದ್ದೇವೆ. ಅದಕ್ಕೆ ಭಾಗವತದಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ, ಅವೆರಡನ್ನು ಹೊಂದಿಸುವುದು ಹೇಗೆ ಅನ್ನೋದನ್ನೆಲ್ಲ ಈ ಹಿಂದೆ ನೋಡಿದ್ದೇವೆ. ಹೀಗೆ ಇವೆರಡೂ ಕೂಡ ಪರಸ್ಪರ ಅರ್ಥ ನಿರ್ಣಾಯಕಗಳು. ಮತ್ತು ಗಾಯತ್ರಿ ಭಾಷ್ಯ ರೂಪೋಸವು ವೇದಾರ್ಥ ಪರಿಬ್ರಹ್ಮಿತ, ವೇದದ ಅರ್ಥಗಳಿಂದ ಕೂಡಿದ್ದುದು. ಮತ್ತು ಗಾಯತ್ರಿ ಭಾಷ್ಯ ರೂಪನೂ ಕೂಡ ಆಗಿದೆ. ಈ ಗಾಯತ್ರಿ ಭಾಷ್ಯ ರೂಪ ಅಂತನ್ನುವುದನ್ನೇ ನಾವೀಗ ನೋಡಬೇಕಾಗಿದೆ. ಮೊದಲಲ್ಲಿ ಧ್ಯಾಯೇ, ಈಗ ಧೀಮಹಿ ಅಂತ ಬಂತಲ್ಲ, ಧೀಮಹಿ ಅಂತ ಬಂದದ್ದು ಅನ್ನೋದನ್ನು ಗಮನಿಸಿಬಿಟ್ರೆ ಅದು ಗಾಯತ್ರಿ ಭಾಷ್ಯ ರೂಪ ಅಂತ ಗೊತ್ತಾಗ್ತದೆ. ಗಾಯತ್ರಿಯಲ್ಲೂ ಕೂಡ ಧೀಮಹಿ ಅನ್ನುವಂಥ ಶಬ್ದ ಇದೆ ಕೊನೆಗೆ. ಅದನ್ನು ಗಮನಿಸಿದ್ರೇ ಈ ಹೇಗೆ ಈ ಭಾಗವತ ಅಂತ ಅನ್ನೋದು ಗಾಯತ್ರಿಗೆ ಸಮಾನವಾದದ್ದು ಅನ್ನುವಂಥ ಒಂದು ಸಣ್ಣ ಚಿತ್ರಣ ನಮಗೆ ಸಿಗಲಿಕ್ಕೆ ಸಾಧ್ಯ. ಇನ್ನು ಮುಂದೆ ಸ್ವಲ್ಪ ವಿಸ್ತೃತವಾಗಿ ಗಾಯತ್ರಿಯ ಅರ್ಥವನ್ನು ಇದು ಹೇಗೆ ಹೇಳ್ತದೆ ಅಂತ ಅನ್ನೋದನ್ನು ನೋಡೋಣ. ಗಾಯತ್ರಿಯಲ್ಲಿ 10 ಪದಗಳಿವೆ, ನಮ್ಗೆ ಗೊತ್ತಿದೆ. ಓಂ ಭೂರ್ಭುವಸ್ವಃ ಅನ್ನೋದನ್ನು ಬಿಟ್ಟರೆ ತತ್ ಸವಿತೃ ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್, ಹೀಗೆ 10 ಪದಗಳಿವೆ. ಆ 10 ಪದಗಳನ್ನು ನಾವು ಗಮನಿಸಿದರೆ ಅವು ಭಗವಂತನ 10 ಅವತಾರಗಳನ್ನು ಹೇಳ್ತವೆ. ಅದನ್ನು ಗಾಯತ್ರಿ ಹೀಗೆ 10 ಪದಗಳಿಂದ ಭಗವಂತನ 10 ಅವತಾರಗಳನ್ನು ಹೇಳ್ತದೆ. ಭಾಗವತ ಅದನ್ನು ಭಗವಂತನ 10 ಅವತಾರಗಳನ್ನು, ಮತ್ಸ್ಯಕೂರ್ಮಾದಿ 10 ಅವತಾರಗಳನ್ನು, ಕಲ್ಕಿ ಅವತಾರದವರೆಗೆ ಪ್ರತಿಯೊಂದನ್ನು ಕೂಡ ಅದು ವರ್ಣನೆ ಮಾಡಿದೆ. ಮತ್ಸ್ಯಾಶ್ವ ಕಚ್ಛಪ ವರಾಹ ನೃಸಿಂಹ ಹಂಸ
ರಾಜನ್ಯ ವಿಪ್ರ ವಿಭುಧೇಶು ಕೃತಾವತಾರ ತ್ವಂ ಪಾಸಿನಸ್ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರ ಯದೂತ್ತಮ ವಂದನಂತೆ ಅಂತ ಬ್ರಹ್ಮಾದಿಗಳು ಕೃಷ್ಣ ಹುಟ್ಟಿದಾಗ ಅವನನ್ನು ಬಂದು ಕೇಳ್ಕೊಳ್ಳೋದಿದೆ. ಮತ್ಸ್ಯ ರೂಪನಾಗಿ, ಅಶ್ವ ಹಯಗ್ರೀವನಾಗಿ, ಕಚ್ಚಪ ಕೂರ್ಮನಾಗಿ, ವರಾಹ, ನೃಸಿಂಹ, ಹಂಸ ಇದೆಲ್ಲ ಗೊತ್ತಾಗ್ತದೆ. ರಾಜನ್ಯ ಅಂದರೆ ರಾಮನ ಅವತಾರ, ವಿಪ್ರ ಅಂದರೆ ಪರಶುರಾಮ ಅವತಾರದಲ್ಲಿ, ವಿಬುಧೇಶು ಅನೇಕ ಬಾರಿ ದೇವತೆಗಳಲ್ಲೇ ನಿನ್ನ ಅವತಾರ ಆಯಿತು. ಭೂಲೋಕದಲ್ಲಿ ಕೆಲವು ಬಾರಿ ನಿನ್ನ ಅವತಾರ, ದೇವಲೋಕದಲ್ಲಿ ಇನ್ನು ಕೆಲವು ಬಾರಿ ನಿನ್ನ ಅವತಾರ ಆಗಿದೆ. ತ್ವಂ ಪಾಸಿನ ಸ್ತ್ರಿಭುವನ, ನಮ್ಮೆಲ್ಲರನ್ನೂ ಕಾಪಾಡಿದ್ದಿ, ಮತ್ತು ಈ 3 ಲೋಕವನ್ನು ಕೂಡ ಕಾಪಾಡಿದ್ದಿ ನೀನು. ತಥಾ ಭಾರಂ ಭುವೋ ಹರ ಯದೂತ್ತಮ ವಂದನಂತೆ, ಯದುಕುಲದಲ್ಲಿ ಹುಟ್ಟಿದ ಭಗವಂತನೇ, ನೀನೀಗ ಭೂಮಿಯ ಭಾರವನ್ನು ಇಳಿಸಬೇಕಾಗಿದೆ, ನಿನಗೆ ನಮ್ಮದು ನಮಸ್ಕಾರ ಅಂತ ಅವರು ಆ ಭಗವಂತನನ್ನು, ಕೃಷ್ಣನನ್ನು ಸ್ತುತಿಸುವಾಗಲೇ ಅವನ 10 ಅವತಾರಗಳನ್ನು ಕೂಡ ಸ್ತುತಿಸ್ತಾರೆ. ಇಲ್ಲಿ ಈ ಗಾಯತ್ರಿಯ 10 ಶಬ್ದಗಳು ಭಗವಂತನ 10 ಅವತಾರಗಳನ್ನು ಹೇಗೆ ಹೇಳ್ತವೆ, ಅದಕ್ಕೆ ಆಧಾರ ಏನಿದೆ ಅಂತನ್ನೋದನ್ನು ನಾವು ಸ್ವಲ್ಪ ಗಮನಿಸೋಣ. ಗಾಯತ್ರಿವಾ ಇದಂ ಸರ್ವಂ ವಾಗ್ವೈ ಗಾಯತ್ರಿ, ಇದು ಯದಿದಂ ಭೂತಂ ಅಂತ ಹೀಗೆಲ್ಲ ಛಾಂದೋಗ್ಯ ಉಪನಿಷತ್ತು ಈ ಭೂತವೆಲ್ಲವೂ ಕೂಡ ಗಾಯತ್ರಿಯೇ ಅಂತ ಹೀಗೆ ವರ್ಣನೆ ಮಾಡಿದೆ. ಭೂತ ಅಂದರೆ ಏನು? ಭೂತ ಅಂದರೆ ಬೇರೆ ಏನಲ್ಲ, ಭಗವಂತನ 10 ಅವತಾರಗಳಿಗೇನೆ ಭೂತ ಅಂತ ಹೆಸರು. ದ್ವಿತೀಯೋ ನಾಮ ಮತ್ಸ್ಯಾದಿ ಭೂತನಾಮ ಅವತಾರಕಃ. ಗಾಯತ್ರಿಯ ಪ್ರತಿಪಾದ್ಯವಾದ ಭಗವಂತನ 6 ರೂಪಗಳಿವೆ ಅಂತೆ. ಅದರಲ್ಲಿ ಒಂದು ಸ್ತ್ರೀರೂಪ ಸೂರ್ಯ ಸನ್ನಿಭ, ಸ್ತ್ರೀರೂಪನಾಗಿ ಸೂರ್ಯನಂತೆ ತೊಳಗುವ ಒಂದು ರೂಪ, ಇದು ಗಾಯತ್ರಿ ಪ್ರತಿಪಾದ್ಯ. ದ್ವಿತೀಯೋ ನಾಮ ಮತ್ಸ್ಯಾದಿ ಭೂತನಾಮ ಅವತಾರಕಃ. 10 ಅವತಾರಗಳನ್ನು ತಾಳಿದಂಥ ಭಗವಂತ ಗಾಯತ್ರಿಯಿಂದ ಪ್ರತಿಪಾದ್ಯ. ಅವನಿಗೆ ಭೂತನಾಮ, ಅವನಿಗೆ ಭೂತ ಅಂತ ಹೆಸರು. ಆ 10 ಅವತಾರಗಳಿಗೂ ಕೂಡ ಭೂತ ಅಂತ ಹೆಸರು. ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪ ಹಯಶೀರ್ಷಕಃ. 3ನೇದ್ದು ವಾಕ್ಯನಲ್ಲಿರುವ ಹೆಣ್ಣು ಹಯಗ್ರೀವ ರೂಪ. 4ನೇದ್ದು ಪೃಥ್ವಿಯಲ್ಲಿರುವಂಥ ಚತುರ್ಥಃ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ. ಪಂಚಮೋ ತದ್ಹೃದಿಸ್ಥಶ್ಚ ಷಷ್ಠೋ ಹೃದಯ ನಾಮಕಃ. ಜೀವನ ಹೃದಯದಲ್ಲಿರುವ ರೂಪ ಒಂದು, ಜೀವನ ಶರೀರದಲ್ಲಿರುವ ರೂಪ ಒಂದು, ಹೀಗೆ 6 ರೂಪಗಳನ್ನು ಛಾಂದೋಗ್ಯ ಉಪನಿಷತ್ತು ಗಾಯತ್ರಿ ಪ್ರತಿಪಾದ್ಯ ಅಂತ ವರ್ಣನೆ ಮಾಡಿದೆ. ಛಾಂದೋಗ್ಯ ಭಾಷೆನೂ ಕೂಡ ಅದನ್ನು ಸ್ಪಷ್ಟೀಕರಿಸಿದೆ. ಅದರಿಂದ ಭೂತಗಳು ಅಂದರೆ 10 ಅವತಾರಗಳು. ನಮಗೆ ಒಂದು ವಿಷಯ ಗೊತ್ತಿರಬೇಕು, 10 ಅವತಾರಗಳು ಅಂತ ಯಾಕೆ ಹೇಳ್ತಾರೆ? ವೇದವ್ಯಾಸರನ್ನು 10 ಅವತಾರದಲ್ಲಿ ಯಾಕೆ ಸೇರಿಸಲಿಲ್ಲ? 11 ಅವತಾರ ಯಾಕೆ ಮಾಡಲಿಲ್ಲ? ಗಾಯತ್ರಿ ಈ ಭಾಗವತದ 1ನೇ ಸ್ಕಂದ, 2ನೇ ಸ್ಕಂದ ಇತ್ಯಾದಿಗಳಲ್ಲಿ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಅಲ್ಲೊಂದು 22 ಅವತಾರಗಳನ್ನೇ ವರ್ಣನೆ ಮಾಡ್ತಾರೆ. ಐತರೇಯ, ಕಪಿಲ ಮೊದಲಾದನ್ನು 10 ಅವತಾರದಲ್ಲಿ ಯಾಕೆ ಸೇರಿಸಲಿಲ್ಲ? ಹೀಗೆಲ್ಲ ನಮ್ಗೆ ಅನೇಕ ಪ್ರಶ್ನೆಗಳು ಬರ್ತಿರ್ತವೆ. ಈ 10 ಅವತಾರಗಳೇನಿವೆ ಇವು ಒಂದು ಗುಂಪಿದು, ಒಂದು ವ್ಯೂಹ ರೂಪ. ಅದು ಗಾಯತ್ರಿಯಿಂದ ಪ್ರತಿಪಾದ್ಯವಾದದ್ದು. ಆದ್ದರಿಂದ ಅಲ್ಲಿ ವ್ಯಾಸ ಅನ್ನುವ ರೂಪ ಅಲ್ಲಿ ಬರಲಿಲ್ಲ ಅಷ್ಟೇ. ವ್ಯಾಸ ಅನ್ನುವ ರೂಪ, ಕಪಿಲ ಅನ್ನುವ ರೂಪ, ದತ್ತ ಅನ್ನುವ ರೂಪ, ಅವೆಲ್ಲ ರೂಪಗಳು ಬೇರೆ. ಗಾಯತ್ರಿಯಿಂದ ಪ್ರತಿಪಾದ್ಯವಾದ 10 ರೂಪಗಳಿವೆ, ಅವುಗಳನ್ನು ಭೂತ ಅಂತ ಹೇಳ್ತಾರೆ. ಆದ್ದರಿಂದ 10 ಅವತಾರಗಳು ಅಂತ ಹೇಳ್ತಾರೆ. ಭಗವಂತನಿಗೆ ಅವತಾರಗಳು ಅನೇಕ ಇರಬಹುದು. ದಶಾವತಾರಗಳು ಅಂತ ಯಾಕೆ ಹೇಳ್ತಾರೆ ಅಂದರೆ, ಗಾಯತ್ರಿಯ 10 ಪದಗಳಿಂದ ಪ್ರತಿಪಾದ್ಯವಾದ 10 ರೂಪಗಳನ್ನು ದಶಾವತಾರ ಅಂತ ಹೇಳಿದ್ದಾರೆ ಅಷ್ಟೇ. ಆದ್ದರಿಂದ ವ್ಯಾಸ, ದತ್ತ, ಕಪಿಲ ಇತ್ಯಾದಿಗಳನ್ನು ಇಲ್ಲಿ ಸೇರಿಸುವ ಒಂದು ಅವಶ್ಯಕತೆ ಏನಿಲ್ಲ. ಅವು ಭಗವಂತನ ರೂಪಗಳು ಭಿನ್ನವಾಗಿವೆ. ನಾವು ನೋಡಿದ್ದೇವೆ, ಹಯಗ್ರೀವ ರೂಪವು ಗಾಯತ್ರಿಯಿಂದ ಪ್ರತಿಪಾದ್ಯನೇ. ಆದರೆ ಈ 10ರಲ್ಲಿ ಸೇರಿದ ರೂಪ ಅಲ್ಲ ಅದು. ಭಗವಂತನಿಗೆ ಪರಮಾತ್ಮನೇ ಸತತ ಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ. ಅವನಿಗೆ 10 ರೂಪಗಳಿವೆ, ಅವೇ ದಶಾವತಾರದ್ದು. 100 ರೂಪಗಳಿವೆ. ಕೃಷ್ಣೋಷ್ಟೋತ್ತರ ಶತನಾಮ ಮೊದಲಾದ ಕಡೆ ಅದನ್ನು ನಾವು ನೋಡಿರ್ತೀವಿ. ಸಹಸ್ರ ರೂಪಗಳಿವೆ. ವಿಷ್ಣು ಸಹಸ್ರನಾಮದಲ್ಲಿ ಅದನ್ನು ನೋಡಿದ್ದೀವಿ. ಆ ವಿಷ್ಣು ಸಹಸ್ರನಾಮದಲ್ಲಿ ಇಲ್ಲದೇ ಇರುವಂಥ ನಾಮಗಳು ಕೂಡ, ರೂಪಗಳು ಕೂಡ ಭಗವಂತನಿಗೆ ಇದ್ದೇವೆ. ಅವು ಬೇರೆ. ಅದು 1000ದಲ್ಲಿ ಸೇರಿದ ಗುಂಪು ಬೇರೆ. 24ರಲ್ಲಿ ಕೇಶವಾದಿ 24 ಇದೆ, ಆಚಮನ ಮಾಡ್ತೀವಿ. ಅಲ್ಲಿರುವ 24 ಬೇರೆ. ಅಲ್ಲಿ ಇನ್ನೊಂದನ್ನು ಯಾಕೆ ನೀವು ಸೇರಿಸಲಿಲ್ಲ ಅಂತ ಯಾರು ಪ್ರಶ್ನೆ ಮಾಡುವಂತಿಲ್ಲ. ಕೆಲವು ಗುಂಪುಗಳು, ಆ ಗುಂಪುಗಳು ಸುಮ್ಮನೆ ಯಾರು ಬೇಕಾಬಿಟ್ಟಿ ಮಾಡಿದ ಗುಂಪುಗಳಲ್ಲ.
ಅವು ಯಾವುದ್ಯಾವುದೋ ಕೆಲವು ಮಂತ್ರಗಳಿಂದ ವಾಚ್ಯವಾಗಿರ್ತವೆ. ಹಾಗೆ ಗಾಯತ್ರಿಯ 10 ಪದಗಳಿಂದ ವಾಚ್ಯವಾದದ್ದು 10 ರೂಪಗಳು. ಅದನ್ನು ಭಾಗವತ ವರ್ಣನೆ ಮಾಡಿದೆ. ಅದು ಹೇಗೆ, ಈಗ 10 ರೂಪಗಳನ್ನು 10 ಗಾಯತ್ರಿ ಪದಗಳು ಹೇಗೆ ವರ್ಣನೆ ಮಾಡಿವೆ ಅದನ್ನೇ ಒಂದು ಬಾರಿ ನಾವು ಮೊದಲಿಗೆ ನೋಡಬೇಕಾಗಿದೆ. ತತ್ ಅಂತಿದೆ. ತತ್ ಅಂದರೆ ತತ ಅಂತ ಅರ್ಥ, ವ್ಯಾಪ್ತ ಅಂತ ಅರ್ಥ. ವೈವಸ್ವತ ಮನುವಿನ ಕೈಯಲ್ಲಿ ಒಂದು ಸಣ್ಣ ಮೀನಾಗಿ ಕಾಣಿಸ್ಕೊಂಡು ಅವನೇ ಮತ್ತು ದೊಡ್ಡವನಾಗಿ ಸಮುದ್ರವನ್ನು ಸೇರಿದ ಮತ್ಸ್ಯರೂಪ. ತನೋತಿ ವಿಸ್ತಾರಯತಿ ಇತಿ ತತಂ ಅಂತ. ಇದು ನೋಡಿ, ಇದನ್ನೆಲ್ಲ ನಾವು ಒಬ್ಬರೇ ಕೂತ್ಕೊಂಡು ಇದನ್ನು ಊಹಿಸೋದು ಕಷ್ಟ, ಅಥವಾ ಈಗ ನಾವು ಅಂದಾಜು ಮಾಡಿಕೊಂಡ್ರೂ ಕೂಡ ಅನೇಕ ಬಾರಿ ದೊಡ್ಡವರು ಯಾರು ಹೇಳಿದ್ದಾರ ಅಂತ ಪ್ರಶ್ನೆ ಬರ್ತಿರ್ತದೆ. ಗೋವಿಂದಾಚಾರ್ಯರು ತಮ್ಮ ತಂತ್ರಸಾರದಲ್ಲಿ ಈ ಗಾಯತ್ರಿ ಮಂತ್ರದ ಅರ್ಥವನ್ನು ವರ್ಣನೆ ಮಾಡುವಾಗ ಇದನ್ನೆಲ್ಲ ಹೇಳಿದ್ದಾರೆ. ತತ್ವ ಅಂದರೆ ಏನು, ಸವಿತು ಹೊಂದು ಏನು ಅಂತ. ಮತ್ತು ಭಾಗವತ ತಾತ್ಪರ್ಯದಲ್ಲಿ ಇತ್ಯಾದಿ ಕಡೆಗಳಲ್ಲೂ ಕೂಡ ಅವರು ಈ ಸಂಗತಿಯನ್ನು ವರ್ಣನೆ ಮಾಡಿದ್ದಾರೆ. ಅದನ್ನು ಅವಲಂಬಿಸಿ ಇದನ್ನೆಲ್ಲ ಕೆಲವನ್ನು ಹೇಳ್ತಿದ್ದೇನೆ, ಕೆಲವನ್ನು ಮತ್ತೆ ನಾನು ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಕೂಡ. ಹೀಗೆ ತತ ಅಂದರೆ ಚಿಕ್ಕದಾಗಿದ್ದು ಮುಂದೆ ಬೆಳೆದು ನಿಂತ ಮತ್ಸ್ಯ. ಸವಿತಾ ಅಂದರೆ ಹುಟ್ಟಿಸುವವನು ಅಂತ ಅರ್ಥ. ಏನನ್ನು ಹುಟ್ಟಿಸುವವನು? ಸಬಿತಾ ಅನ್ನೋ ಶಬ್ದ ಸವನ ಮಾಡುವುದು ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಿದೆ. ಸವಿತಾ ಅಂದರೆ ಸವನ ಮಾಡುವವನು, ಸವನ ಅಂದರೆ ಸವನ ಮಾಡುವ ಕ್ರಿಯೆ. ಸವನ ಅಂತಂದರೆ ನಮ್ಗೆ ಗೊತ್ತಿದೆ, ಯಜ್ಞ ಅಥವಾ ಸೋಮರಸದ ಮಥನ. ಸೋಮ ಅನ್ನುವ ಬಳ್ಳಿಯನ್ನು ತಂದು ಅದನ್ನು ಜಜ್ಜಿ ಅದರಿಂದ ರಸ ಹುಟ್ಟುತ್ತಾರೆ, ಅದನ್ನು ಸವನ ಅಂತಾರೆ. ಹೀಗೆ ಸವನ ಅಂದರೆ ಸೋಮರಸದ ಮಥನ. ಈ ಪ್ರಕೃತದಲ್ಲಿ ಅಮೃತಕ್ಕಾಗಿ ಸಮುದ್ರದ ಮಥನ, ಅಲ್ಲಿ ಸೋಮದ ಮಥನ, ಇದೇ ಸಮುದ್ರದ ಮಥನ. ಈ ಸಮುದ್ರದ ಮಥನಕ್ಕೆ ಕಾರಣವಾದ ಕೂರ್ಮ ರೂಪವೇ ಸವಿತಾ. ಇದು ಸವಿತಾ, ಸವಿತಾರೋ, ಸವಿತಾರ ಅಂತ ಪುಲ್ಲಿಂಗ ಶಬ್ದವೇ ಇದು. ಪಿತಾ ಪಿತರೋ ಪಿತರ ಇದ್ದ ಹಾಗೆ, ಧಾತಾ ಧಾತಾರೋ ಧಾತಾರ ಇದ್ದ ಹಾಗೆ. ವರೇಣ್ಯಂ ಅಂತ ಮುಂದಿನ ರೂಪ. ವರೇಣ್ಯ ಅಂದರೆ, ವರಣೀಯ ಅಂದರೆ, ವರಾಹ, ಇವೆಲ್ಲ ಪರ್ಯಾಯ ಪದ, ಶ್ರೇಷ್ಠ ಅಂತ ಅರ್ಥ. ವರಾಹ ಅಂದ್ರೂ ಶ್ರೇಷ್ಠ ಅಂತಲೇ ಅರ್ಥ ಕೋಶಗಳಲ್ಲಿ ಬೇರೆ ಬೇರೆ ಕಡೆ ಕಾಣಿಸ್ತದೆ. ಆದ್ದರಿಂದ ಈ ವರೇಣ್ಯಂ ಅನ್ನುವ ಗಾಯತ್ರಿಯ 3ನೇ ಶಬ್ದ ಅದು ವರಾಹ ಅನ್ನುವುದರ ಸಂಕ್ಷಿಪ್ತ ರೂಪ. ವರಾಹ ಅನ್ನೋದು ಭಗವಂತನ 3ನೇ ಅವತಾರ. ವರೇಣ್ಯ ಅಂದರೂ ಅವೆಲ್ಲವೂ ಕೂಡ ಒಂದೇ. ವರಾಹ ಅಂದರೆ ವರಾನ್ ಆಹಂತಿ, ಕೋಶಗಳಲ್ಲಿ ಹಾಗಿದೆ. ಅತ್ಯಂತ ಶ್ರೇಷ್ಠರಾದವರನ್ನು ಕೂಡ, ಶ್ರೇಷ್ಠರಾದ ಚತುರ್ಮುಖ ಬ್ರಹ್ಮ, ಮುಖ್ಯಪ್ರಾಣ ಮೊದಲಾದವರನ್ನು ಕೂಡ ಈತ ಆಹಂತಿ, ಪ್ರಳಯ ಕಾಲದಲ್ಲಿ ನಾಶ ಮಾಡಿಬಿಡ್ತಾನೆ. ಅದಕ್ಕಾಗಿ ಈತನನ್ನು ವರಾಹ ಅಂತ ಹೀಗೆ ಹೇಳಬೇಕು. ಮುಂದೆ ಭರ್ಗಃ. ಭರ್ಗಃ ಅಂದರೆ ಭರ್ಜನ ಮಾಡುವಂಥವನು. ಭರ್ಜನ ಮಾಡುವುದಂದ್ರೆ ಹುರಿಯುವುದು, ಶತ್ರುಗಳನ್ನು ಭರ್ಜನ ಮಾಡುವಂಥವನು. ಅದಕ್ಕಾಗಿ ಆತನನ್ನು ಭರ್ಗ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಲ್ಲಿ ಹಿಂದೆ ವರೇಣ್ಯ, ವರಣೀಯ, ವರಾಹ ಇವೆಲ್ಲ ಪರ್ಯಾಯ ಪದ. ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿ ಭೂಮಿಯನ್ನು ವರಿಸಿದವನು, ಭೂಮಿ ಈತನನ್ನು ವರಿಸಿದವಳು, ತನ್ನ ಗಂಡ ಅಂತ ವರಿಸಿದಳು, ಅದರಿಂದ ಆತ ವರಾಹ. ಶತ್ರು ಭರ್ಜಕನಾದ, ಶತ್ರುಗಳನ್ನು ಹುರಿದು ನಾಶ ಮಾಡುವ ಭರ್ಗನೇ ನರಸಿಂಹ. ದೇವ ಅಂತಿದೆ ಮುಂದೆ. ದೇವ ಅಂದರೆ ದಿವು ಕ್ರೀಡಾಯಾಮ್, ದಿವು ವ್ಯವಹಾರೆ ಅಂತ ಹೀಗೆಲ್ಲ ಧಾತುಗಳಿವೆ. ಆ ಧಾತುವಿನಲ್ಲಿ ಬಂದಿರುವಂಥ ಅನೇಕ ಅರ್ಥಗಳಿವೆ ದಿವು ಧಾತುವಿಗೆ. ಅದರಲ್ಲಿ ಇವು ಕೆಲವು ಅರ್ಥಗಳು. ವ್ಯವಹಾರ ಮಾಡುವುದು, ಡೀಲ್ ಮಾಡುವುದು ಅಂತ ನಾವು ಅಂತೀವಲ್ಲ ಇವತ್ತಿನ ಇಂಗ್ಲೀಷ್ನಲ್ಲಿ. ಏನೋ ಒಂದು ಡೀಲಿಂಗು, ಅವರವರಿಗೂ ಪರಸ್ಪರ ಮಾತಾಡಿಕೊಂಡು ಅವ್ರು ಡೀಲಿಂಗ್ ಮಾಡೋದು ಅಂತ ಹಿಂಗೆಲ್ಲ ಅಂತೀವಿ. ದಿವು ವ್ಯವಹಾರೆ, ದಿವು ಕ್ರೀಡಾಯಾಮ್. 3 ಹೆಜ್ಜೆಯ ನೆಲವನ್ನು ಬಲಿಯ ಬಳಿಗೆ ಬಂದು ಬೇಡಿದ್ನಲ್ಲ ಇವನು, ಹೀಗೆ ಬೇಡುವುದೇ ಅವನದೊಂದು ವ್ಯವಹಾರ. ಆ ಥರ ಡೀಲ್ ಮಾಡಿ ಕೊನೆಗ ಬಲಿಯನ್ನೇ ನಾಶಪಡಿಸಿಬಿಟ್ಟ. ಇಂಥ ವಾಮನನೇ ದೇವ, ಅವನೇ ಹೀಗೆ ದಿವು ಕ್ರೀಡಾ ಮಾಡಿದವನು. ಮತ್ತು ದಿವು ಕ್ರೀಡಾ ವಿಜಿಗೀಷ ಅಂತಿದೆ, ಗೆಲ್ಲುವುದು ಅಂತ. ವಾಮನ ಆ ಬಲಿಯನ್ನು ಗೆದ್ದ, ನಮಗೆ ಗೊತ್ತಿದ್ದೇ ಇದೆ. ಬಲಿಯ ಜೊತೆ ವ್ಯವಹಾರ ಕುದುರಿಸಿ ಆತನನ್ನು ಮಣ್ಣು ಮುಕ್ಕಿಸಿದವನು, ಆತನನ್ನು ಗೆದ್ದವನು. ಹೀಗೆ ಆತ ದೇವ. ಮುಂದೆ ಧೀಮಹಿ ಅಂದರೆ, ಧೀ ಅಂದರೆ ಬುದ್ಧಿ ಅಥವಾ ಕರ್ಮ, ಜ್ಞಾನ. ಧೀ ಅಂದರೆ ಜ್ಞಾನವೂ ಹೌದು.
ಶತ್ರು ಸಂಹಾರ ರೂಪವಾದ ಕರ್ಮದಿಂದ ಅವನು ಮಹಿ ಅಂದರೆ ಪೂಜಿತನಾದವನು. ಇದು ಪರಶುರಾಮನಿಗೆ ವರ್ಣನೆ ಮಾಡ್ತಾರೆ. ಗೋವಿಂದಾಚಾರ್ಯ ಹಾಗೆ ಹೇಳಿದ್ದಾರೆ. ಧಿ ಅಂದರೆ ಕರ್ಮ ಅಂತ. ಧಿ ಅಂದರೆ ಜ್ಞಾನನೂ ಹೌದು, ಇದು ನನ್ನ ಅರ್ಥ. ಜ್ಞಾನ ಅಂತಲೂ ಸ್ಪಷ್ಟವಾಗೇ ಇದೆ. ಪರಶುರಾಮ ಜ್ಞಾನದಾಯಕ. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕ ಜ್ಞಾನಾದಿ ರಕ್ಷಕೋ ವಿಷ್ಣು ಜಾಮದಗ್ನಾದಿ ರೂಪವಾನ್ ಜ್ಞಾನಾದಿದಾಯಕ. ಭಾಗವತ ತಾತ್ಪರ್ಯದಲ್ಲಿ ಪರಶುರಾಮನನ್ನು ಜ್ಞಾನದಾಯಕ ಅಂತ ವರ್ಣನೆ ಮಾಡಿದ್ದಾರೆ. ಜ್ಞಾನವನ್ನು ಕೊಡುವುದರ ಮೂಲಕ ತಾನು ಪೂಜಿತನಾದವನು. ಅದರಿಂದ ಪರಶುರಾಮನೇ ಧೀಮಹಿ. ಮುಂದೆ ಧಿಯ, ಇದು ರಾಮ. ಧಿಯ ಏಕೆ ರಾಮ ಅಂದರೆ ಯ ಅನ್ನುವುದು ವಾಯು ಬೀಜ. ನಮಗಿದು ಗೊತ್ತಿದೆ. ಈ ಪಾಪಪುರುಷ ವಿಸರ್ಜನೆ ಮಾಡುವಾಗ ಎಂ ಎಂಬ ವಾಯು ಬೀಜದಿಂದ ಪಾಪಪುರುಷನನ್ನು ಒಣಗಿಸ್ತೇವೆ ನಮಗೆ. ಅದರಿಂದ ಎಂ ಅನ್ನೋದೊಂದು ವಾಯು ಬೀಜ. ಅದು ಆ ಯಕಾರ ವಾಚ್ಯನಾದವನು ಪ್ರಾಣದೇವ. ಆ ಪ್ರಾಣದೇವನ ಮನಸ್ಸಿಗೆ ಸಂತೋಷ ಕೊಟ್ಟವನು. ಧಿನೋತಿ ಅಂತ ಧಿನುಪುಷ್ಟವು ಸಂತೋಷ ಕೊಡೋದು, ಅವನನ್ನು ಸುಪುಷ್ಟನನ್ನಾಗಿ ಮಾಡೋದು. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಆತನಿಗೆ ಕೊಟ್ಟು ಆತನನ್ನು ಅನುಗ್ರಹಿಸುವುದು. ಯ ಅಂದರೆ ಮುಖ್ಯ ಪ್ರಾಣ. ಅವನನ್ನು ಧಿ ಪರಿಪುಷ್ಟನನ್ನಾಗಿ ಮಾಡಿದವನು, ಅವನನ್ನು ಅನುಗ್ರಹಿಸಿದವನು. ಅದು ಯಧಿ ಅಂತ ಆಗಬೇಕಾದದ್ದು ಪೂರಾಪರ ಆಗಿದೆ. ಅದರಿಂದ ಧಿಯ ಅಂತ ಆಗಿದೆ. ಧಿ ಅಂದರೆ ಜ್ಞಾನ ಅಂತ ಅರ್ಥ, ನಮಗೆ ಗೊತ್ತಿದ್ದೇ ಇದೆ. ಆ ಜ್ಞಾನದ ಅಭಿಮಾನಿಯಾದಂಥ ಮುಖ್ಯ ಪ್ರಾಣದಿಂದ ಈತ ಯ ಅಂತ ಪ್ರಾಪ್ಯನಾದವನು. ಈ ಮುಖ್ಯ ಪ್ರಾಣ ತಾನು ಹನುಮಂತನ ರೂಪದಲ್ಲಿ ಬಂದು ಭಗವಂತನನ್ನು ರಾಮನನ್ನು ಭಜಿಸಿದ. ಅದರಿಂದ ಧಿ ಅಂದರೆ ಮುಖ್ಯ ಪ್ರಾಣ, ಅವನಿಂದ ಪ್ರಾಪ್ಯನಾದವನು. ಯ ಅಂದರೆ ಪ್ರಾಪ್ಯನಾದವನು ಅಂತ ಈಗೊಂದು ಅರ್ಥವನ್ನು ಕೂಡ ಮಾಡ್ಬೋದು. ಆವಾಗ ವರ್ಣಗಳನ್ನು ನಾವು ಹಿಂದೆ ಮುಂದೆ ಮಾಡಬೇಕಾಗಿಲ್ಲ. ಇದು ತುಂಬ ಸುಲಭವಾಗಿ ಆಗಿ ಹೋಗ್ತದೆ. ಧಿ ಅಂದರೆ ಜ್ಞಾನದ ಅಭಿಮಾನಿ ಮುಖ್ಯ ಪ್ರಾಣ, ಅಥವಾ ಧಿ ಅಂದರೆ ಜಗತ್ತನ್ನು ಧರಿಸಿದ ಮುಖ್ಯ ಪ್ರಾಣ. ಈಗ ಎರಡು ಅರ್ಥಗಳನ್ನು ಕೂಡ ಹೇಳ್ಬೋದು. ಮುಂದೆ ಯ ಅಂದರೆ ಅದು ಗತಿವಾಚಕ. ಯ ಅನ್ನೋ ಧಾತು ಗತಿವಾಚಕವಾದ ಎಲ್ಲ ಧಾತುಗಳು ಕೂಡ ಜ್ಞಾನವಾಚಕ ಆಗೇ ಆಗ್ತವೆ, ನಮಗೆ ಗೊತ್ತಿದೆ. ಕೃಷ್ಣ ಇವನು ಭಗವದ್ಗೀತೆಯನ್ನು ಪಾಂಡವರಿಗೆ ಉಪದೇಶಿಸಿದ, ವೈಷ್ಣವ ಧರ್ಮ ಪರಮವನ್ನು ಉಪದೇಶಿಸಿದ. ಹೀಗೆಲ್ಲ ಮಾಡುವ ಮೂಲಕ ಜ್ಞಾನ ಕಾರ್ಯವನ್ನು ಮಾಡಿದವನು. ಆದ್ದರಿಂದ ಯ ಅಂದರೆ ಕೃಷ್ಣ. ಮುಂದೆ ನಹ ಅಂದರೆ ನ ಅಂದರೆ ಇಲ್ಲ ಅಂತ ಅರ್ಥ, ನಿಷೇಧ ಸೂಚಕವೇ ಅದು. ಕಾಣುವುದೆಲ್ಲವೂ ಕೂಡ ಇಲ್ಲ, ಜಗತ್ತೇ ಇಲ್ಲ, ಇದೆಲ್ಲವೂ ಕ್ಷಣಿಕ ಅಂತ ಹೀಗೆ ವಾದವನ್ನು ಆತ ಹರಡಿದ ತೋರಿಕೆಗೆ. ಅದರ ಅಂತರಾರ್ಥವನ್ನು ದೇವತೆಗಳು ಗ್ರಹಿಸಿದರು. ಈ ದೈತ್ಯರಿಗೆ ಅದನ್ನು ಗ್ರಹಿಸುವುದಾಗಲಿಲ್ಲ. ಆದ್ದರಿಂದ ಅವರು ಮೋಹವಾದವನ್ನೇ ಅಪ್ಪಿಕೊಂಡ್ಬಿಟ್ರು. ಪ್ರಚೋದಯಾತ್ ಅಂತಿದೆ ಮುಂದೆ. ಪ್ರಚೋದಯಾತ್ ಅಂದರೆ ಮುನ್ನಡೆಸುವವನು, ಪ್ರಚೋದಿಸುವವನು, ಅದನ್ನು ಪ್ರೇರಿಸುವವನು ಅಂತ. ಅಶ್ವಂ ಪ್ರಚೋದಯತಿ ಇತಿ ಪ್ರಚೋದ. ಕುದುರೆಯನ್ನು ಪ್ರಚೋದಿಸಿದವನು, ಕುದುರೆಯ ಮೇಲೆ ಏರಿ ಅದನ್ನು ಮುನ್ನಡೆಸ್ತಾ ಶತ್ರುಗಳನ್ನು, ಎಲ್ಲ ಅವೈದಿಕರನ್ನು ತರದು ನಾಶ ಮಾಡುವವನು. ಪ್ರಚೋದಸ್ಸನ್ ಯಾತಿ. ಯಾತಿ ಅಂದರೆ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಕುದುರೆ ಮೇಲೇರಿ ಕುದುರೆಯನ್ನು ಪ್ರೇರಿಸ್ತಾ, ಕುದುರೆಯನ್ನು ಹೊಡೆಯುತ್ತಾ, ಅಂದರೆ ಅದನ್ನು ಮುನ್ನಡೆಸ್ತಾ, ಹೊಡೆಯೋದಂದ್ರೆ ಹಿಂಸಿಸುವುದಲ್ಲ, ಆ ಥರ ಮಾಡ್ತಾ ಅವನು ಮುನ್ನಡಿತಾನೆ. ಆದ್ದರಿಂದ ಆತ ಪ್ರಚೋದಯ. ಮತ್ತು ಅತ್ ಅಂತಿದೆ ಮುಂದೆ. ಅತ್ ಅಂದರೆ ಅಸುರಾನ್ ಅತ್ತಿ ಇತಿ ಅಸು. ಎಲ್ಲ ಅಸುರರನ್ನು ಕೂಡ ನಾಶ ಮಾಡುವವನು. ಅವೈದಿಕರೆಲ್ಲರನ್ನು ನಾಶ ಮಾಡಲಿಕ್ಕಾಗಿ ಅವನು ಹುಟ್ಟಿ ಬಂದವನು, ನಮಗಿದು ಗೊತ್ತಿದೆ. ಹೀಗೆ ಪ್ರಚೋದ ಅಂದರೆ ಕುದುರೆಯನ್ನು ಏರಿದವನು. ಯ ಅಂದರೆ ಸಂಚಾರ ಮಾಡುವವನು. ಅತ್ ಅಂದರೆ ಸಂಚಾರ ಮಾಡಿ ಮಾಡಿ ದೈತ್ಯರನ್ನು ನಾಶಪಡಿಸುವವನು. ಹೀಗೆ ಪ್ರಚೋದಯಾತ್ ಅಂತ 10ನೇ ಪದ. ಅದರಿಂದ ಕಲ್ಕಿ ರೂಪವಾಚ್ಯ. ಹೀಗೆ 10 ಪದಗಳಿಂದ, ಗಾಯತ್ರಿ 10 ಪದಗಳಿಂದ ಭಗವಂತನ 10 ರೂಪಗಳ ವಾಚ್ಯ. ಅದನ್ನು ಭಾಗವತದ ಎಲ್ಲ ಸ್ಕಂದಗಳಲ್ಲೂ ವಿಸ್ತೃತವಾಗಿ ಭಗವಂತನ ರೂಪಗಳನ್ನು 10 ಅವತಾರಗಳನ್ನು ವರ್ಣನೆ ಮಾಡಿದ್ದಾರೆ. 10 ಅವತಾರಗಳನ್ನು ಒಂದೊಂದು ಸಣ್ಣ ಸಣ್ಣ ಶ್ಲೋಕದಿಂದ ಆದರೂ ವರ್ಣನೆ ಮಾಡಿದ್ದಾರೆ. ಕೃಷ್ಣಾವತಾರವನ್ನು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಇದು ಗಾಯತ್ರಿ ಭಾಷ್ಯ ರೂಪರು ಕೂಡ ಆಯಿತು. ಇದು ಒಂದು ಸಣ್ಣ ಮುಖ ಅಷ್ಟೇ. ಹೇಗೆ ಗಾಯತ್ರಿಯಲ್ಲಿರುವ ಪದಗಳನ್ನೇ ಜನ್ಮಾದ್ಯಸೇತಃ ಅನ್ನುವ ಶ್ಲೋಕದಲ್ಲಿರುವ ಪದಗಳು
ಹೋಲ್ತಾವೆ ಅನ್ನೋದನ್ನು ವಿಜಯಧ್ವಜರ ವ್ಯಾಖ್ಯಾನ, ವೀರರಾಘವರ ವ್ಯಾಖ್ಯಾನ ಇತ್ಯಾದಿಗಳ ಅನುಸಾರವಾಗಿ ನಾವಿನ್ನೂ ಕೂಡ ಮುಂದೆ ನೋಡಬೇಕಾಗಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.